ಅಕ್ಷಯ ಡ್ರೀಮ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಸಿಇಒ ಆದಂತಹ ಚೇತನ್ ಅವರು ನಿಮಗೆ ಅರ್ಥ ಮಾಡಿಸ್ತಾ ಇವತ್ತಿನ ಅವರಿಗೆ ಜೋರಾದ ಚಪ್ಪಾಳೆ ಮುಖಾಂತರ ದಿನನಿತ್ಯ ಬಳಸ್ತಕ್ಕಂಥ ಸೋಪ್ ಆಗಿರ್ಬೋದು, ಪೇಸ್ಟ್ ಆಗಿರ್ಬೋದು, ಮಟನ್ ಮಸಾಲ, ಬಿರಿಯಾನಿ ಮಸಾಲ ಪದಾರ್ಥಗಳು, ಫೆನಾಯಿಲ್ಗಳು, ಈ ತರ ಒಂದು ದಿನನಿತ್ಯ ಬಳಸ್ತಕ್ಕಂಥ ವಸ್ತುಗಳನ್ನ ನೀವು ಈ 2,000 ರೂಪಾಯಿಗಳಿಗೆ ನೀವು ಇಮ್ಮಿಡಿಯೇಟ್ ಆಗಿ, ಅಂದ್ರೆ ಇವತ್ತು ಮೆಂಬರ್ಶಿಪ್ ತಗೊಂಡಿದ್ದೀರಾ, ಮೆಂಬರ್ಶಿಪ್ ಅಂದ್ರೆ 2,000 ರೂಪಾಯಿ ಕಟ್ಟಿದ್ದೀರಾ, 2,000 ರೂಪಾಯಿ ಕಟ್ಟಿದ ತಕ್ಷಣ ನಿಮಗೆ 2,000 ರೂಪಾಯಿ ವರ್ತ್ 2,150 ರೂಪಾಯಿ ವರ್ತ್ ಪ್ರಾಡಕ್ಟ್ ನಿಮ್ಗೆ ಸಿಗ್ತಾ ಇದೆ. 2,150 ರೂಪಾಯಿ ಪ್ರಾಡಕ್ಟ್ ನಿಮ್ಗೆ 2,000 ರೂಪಾಯಿಗೆ ನೀವು ಹಣ ಕಟ್ಟಿದ ತಕ್ಷಣ ನಿಮ್ಗೆ ಸಿಗ್ತಾ ಇದೆ. ಈ ಒಂದು ವಸ್ತುಗಳನ್ನ ತಗೊಳ್ಳೋದ್ರ ಮುಖಾಂತರ ನೀವು ದಿನನಿತ್ಯ ಏನ್ ಯೂಸ್ ಮಾಡ್ತಾ ಇದ್ದೀರಾ ಆ ವಸ್ತುಗಳನ್ನ ತಗೋತಾ ಇದ್ದೀರಾ. ಜೊತೆಗೆ ಲೈಫ್ ಟೈಮ್ ಮೆಂಬರ್ಶಿಪ್ ತಗೋತಾ ಇದ್ದೀರಾ. ಮತ್ತೆ ಇಲ್ಲಿ ಪ್ರತಿನಿತ್ಯ ದುಡಿಯೋಕ್ಕೆ ನೀವೊಂದು ಪಾರ್ಟ್ ಟೈಮ್ ಜಾಬ್ ಅಂತಾನೆ ಹೇಳ್ಬೋದು. ಪಾರ್ಟ್ ಟೈಮ್ ಜಾಬ್ಗೆ ನೀವು ಎಂಟ್ರಿ ಆಗ್ತಾ ಇದ್ದೀರಾ. ನೀವು ಎಕ್ಸ್ಟ್ರಾ ಯಾವುದೇ ರೀತಿ ಹಣವನ್ನ ಇಲ್ಲಿ ಕೊಡೋದಿಲ್ಲ. ಇವಾಗ ಮೇಡಮ್ ನೀವು ಉದಾಹರಣೆಗೆ 2,000 ರೂಪಾಯಿ ನೀವು ಬಂದ್ರಿ, 2,000 ರೂಪಾಯಿ ಐಟಮ್ ತಗೊಂಡ್ರಿ ಅಂತ ಅನ್ಕೊಳ್ಳಿ. ನಿಮ್ಮ ಇನ್ವೆಸ್ಟ್ಮೆಂಟ್ ಎಷ್ಟಾಗುತ್ತೆ ಮೇಡಮ್? 2,000. ಇನ್ವೆಸ್ಟ್ಮೆಂಟ್ ಅಂದ್ರೆ ನಿಮ್ ಪ್ರಕಾರ ಏನು? ನಾವೇನಾದ್ರೂ ಒಂದ್ ಕಡೆ ಹಾಕಿ ಅದಕ್ಕೆ ಅದರಿಂದ ಬರ್ತಕ್ಕಂಥದ್ದನ್ನ ಏನ್ ಮಾಡ್ತೀವಿ ಮಾಡೋದಕ್ಕೆ ಇನ್ವೆಸ್ಟ್ಮೆಂಟ್. ನೀವು ಆಲ್ರೆಡಿ ಐಟಮ್ ತಗೋಬಿಟ್ರಲ್ಲ, ಈಗ 2,000 ಕೊಟ್ರಿ, 2,000 ರೂಪಾಯಿ ಐಟಮ್ ತಗೊಂಡ್ರಿ, ಅದು ನಿಮ್ಗೆ ಇನ್ವೆಸ್ಟ್ಮೆಂಟ್ ಎಷ್ಟಾಯ್ತು? 0. ನೀವು ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇಲ್ಲ, ಇಲ್ಲಿ 0 ಇನ್ವೆಸ್ಟ್ಮೆಂಟ್. ನೀವು 1 ರೂಪಾಯಿನೂ ಕೂಡ ಕಂಪ್ನಿಗೆ ಇನ್ವೆಸ್ಟ್ ಮಾಡ್ತಾ ಇಲ್ಲ. ಕ್ಲಾರಿಟಿ ಆಯ್ತಾ? ಅರ್ಥ ಆಯ್ತಾ? ಇಲ್ಲಿ ನಾವು ಯಾರನ್ನೂ ಇನ್ವೆಸ್ಟ್ ಮಾಡಿ, ಈಗ ಸರ್ ಹೇಳಿದ್ರು ಅದು ಶೇರ್ದು ನಾವು ಹಾಕ್ತಾ ಇದೀವಿ, ಬಂಡವಾಳ ಹಾಕ್ತಾ ಇದೀವಿ, ಅದಕ್ಕೆ ನಾವು ಲಾಭವನ್ನ ಕೇಳ್ತಾ ಇದೀವಿ, ಅದು ಶೇರ್ ಇನ್ವೆಸ್ಟ್ಮೆಂಟ್. ಅಕ್ಷಯ ಡ್ರೀಮ್ಸ್ ಪ್ರೈವೇಟ್ ಲಿಮಿಟೆಡ್ಗೆ ನೀವು ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇಲ್ಲ. ನೀವು ಆಗ್ತಾ ಇರೋದು ಜಸ್ಟ್ ನೀವು ದಿನನಿತ್ಯ ಹೊರಗಡೆ ಎಲ್ಲೋ ಒಂದ್ ಕಡೆ ಪ್ರಾವಿಷನ್ ಸ್ಟೋರ್ಗಳಾಗಿರ್ಬೋದು, ಮಾರ್ಟ್ಗಳು, ಸೂಪರ್ ಮಾರ್ಕೆಟ್ಗಳು, ಬೇರೆ ಬೇರೆ ಕಡೆ ತಗೊಳ್ತಾ ಇರೋದನ್ನ ನಮ್ಮೊಂದು ಅಕ್ಷಯ ಮಾರ್ಟ್ ಅಲ್ಲಿ 2,000 ರೂಪಾಯಿ ವಸ್ತುನ ತಗೊಳ್ಳಿ ಅಂತ ಹೇಳ್ತಾ ಇದೀವಿ ಅಷ್ಟೇ. ಸಿಂಪಲ್. ಮುಗಿತಾ? ಇದ್ರಲ್ಲಿ ಏನಾದ್ರು ಡೌಟ್ ಇದೆಯಾ ಸರ್? ಏನಾದ್ರು ಡೌಟ್ಸ್ ಇದೆ